ಇಲ್ಲಿ ಕಾಶ್ಮೀರದಿಂದ ನಮ್ಮ ಅಣ್ಣಂದ್ರು ಬಂದವ್ರೆ. ಐ ಸಿಮಿಟಿ ಬ್ರದರ್. ಅವ್ರು ಏನು ಹೇಳಿದ್ರು ಅಂದರೆ ಬಾಗುರು ಸ್ವಲ್ಪ ಏನಾರು ಮಾಡ್ಕೊಂಡು ತಿನ್ನೋಣ ಮ್ಯಾಗಿ ಗೀಗಿ ಅಂತ ಹೇಳಿ ಮ್ಯಾಗಿ ಮಾಡ್ತವ್ರೆ ನನಗೋಸ್ಕರ. ಇವೆಲ್ಲ ಮ್ಯಾಗಿ ಪ್ಯಾಕೆಟು, ಇವೆಲ್ಲ ಮಸಾಲ, ಇದು ಉಪ್ಪು, ಈರುಳ್ಳಿ ಎಸ್ತವ್ರೆ, ಎಲ್ಲ ತರಕಾರಿ ಹೆಚ್ಚಾಕಿ ಮಸಾಲ ಹಾಕೋರೆ. ಈಗ ಮ್ಯಾಗಿ ಪ್ಯಾಕೆಟ್ ಸುರಿತವ್ರೆ ಅದಕ್ಕೆ. ಗೈಸ್ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಲೇಕು. ನಾಳೆ ಮಧ್ಯಾಹ್ನ ಇನ್ನೂ ನಮಗೆ ಸಗದ ಕಾಣುತ್ತೆ. ಯಾಕಂತಂದರೆ ಆ್ಯಸ್ ಆಫ್ ನಾವು ಆವಾಗಲೇ 6:30 ಆಗಿರೋದ್ರಿಂದ ಕತ್ಲಾಗುವಂಥ ಸಮಯ. ಈ ಪ್ಯಾಂಗಾಂಗ್ ಲೇಕ್ ನೋಡೋದಕ್ಕೆ ಪಟ್ಟಿರೋ ಕಷ್ಟ 1-2. ಸ್ನೇಹಿತರೆ, ನಿಮಗೆ ಈ ಪ್ಯಾಂಗಾಂಗ್ ಲೇಕು ಒಂದು ಸ್ವಲ್ಪ ಸಣ್ಣದ ಕಣ್ಣಂಗೆ ಕಾಣಿಸ್ತಿದೆಯಲ್ವ? ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ನನ್ನ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ನಿನ್ನೆ ರಾತ್ರಿ ಇಲ್ಲೇ ಲಡಾಖಲ್ಲಿ ನನ್ನ ಹಿಂದ್ಗಡೆ ಇಲ್ಲೇ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಪ್ಯಾಚ್, ಇಲ್ಲೇನೆ ಟೆಂಟ್ ಹಾಕ್ಕೊಂಡು ಕ್ಯಾಂಪಿಂಗ್ ಮಾಡಿದ್ದೆ. ನೀವು ನಿನ್ನೆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಕ್ಯಾಂಪಿಂಗ್ ಮಸ್ತ್ ಮಜಾ ಬಂತು. ನಾವಿವಾಗ ಪ್ಯಾಂಗಾಂಗ್ ಲೇಕ್ ಕಡೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಿದ್ದೀವಿ. ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕಿಗೆ ಜಲ್ಲಿ, ಮರಳು, ಕಲ್ಲು ಎಲ್ಲ ಬೇಕಾಗುತ್ತಲ್ವ, ಅದಕ್ಕೆ ಇಲ್ಲಿ ಕ್ರಷರ್ಗಳನ್ನ ಹಾಕೋರು ನೋಡಿ. ಎಮ್ ಸ್ಯಾಂಡು, ಮರಳು. ಆ್ಯಕ್ಚುಲಿ ಮರಳು ಸಿಗುತ್ತಿಲ್ಲ ಡೈರೆಕ್ಟಾಗಿ. ಆ ಮರಳು, ಎಮ್ ಸ್ಯಾಂಡ್ ಎಲ್ಲದನ್ನು ನಮಗೆ ರಸ್ತೆ ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ ಬಳಕೆ ಮಾಡ್ಕೋತಾರೆ. ಪ್ಯಾಂಗಾಂಗ್ ಲೇಕ್ಗಿಂತ 20 ಕಿಲೋಮೀಟ್ರ್ ಮೊದಲು ಒಂದು ಕೆಫೆ ಇದೆ, ಬಿಯರ್ ಓದೋರ್ದು. ಆ್ಯಕ್ಚುಲಿ ಅಣ್ಣ ಕೋಲ್ಕತ್ತಾಯಿಂದ ಬಂದಿದ್ದಾರೆ. ನನ್ನ ಹತ್ರ ಇಲ್ಲಿ ನೆಟ್ವರ್ಕ್ ಇಲ್ಲ, ಅವರೇ ಪೇ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಳಗಡೆ ಕೆಫೆ ಇದೆ, ಚೆನ್ನಾಗಿದೆ, ಲುಕ್ಸ್ ಗುಡ್. ಒಳ್ಳೆ ರಿವ್ಯೂಸ್ ಆಗೋರೆ ಎಲ್ಲ ಗೂಗಲ್ ಮ್ಯಾಪಲ್ಲಿ. ಅದನ್ನು ಅವರು ಗೋಡೆಗೆ ಹಾಕೋರೆ. ಅದಕ್ಕೇ ಆರ್ಡ್ರ್ ಮಾಡಿದೆ. ನೋಡಬೇಕು ಹೆಂಗಿರುತ್ತೆ ಏನು ಅಂತ. ತುಂಬ ಜನ ಅವ್ರವ್ರ ಅಭಿಪ್ರಾಯಗಳನ್ನ ಬರ್ದು ಹಾಕೋರೆ. ಇಲ್ಲಿ ತೈವಾನಿಂದ ಒಂದು ಯಾರೋ ಬರ್ದು ಹಾಕೋರೆ. ಬಿದರ್ ಕರ್ನಾಟಕದವ್ರು ಯಾರೂ ಇಲ್ಲ ಅನ್ಸುತ್ತೆ ಇಲ್ಲಿ. ಲೆಟ್ಸಿ ಯಾರಾದರೂ ಬರ್ದು ಹಾಕೋರೆ ಕರ್ನಾಟಕದವ್ರು, ನೋಡೋಣ. ಯಾರೂ ಬರ್ದಾಕಿಲ್ಲ, ಬರ್ದಾಕೋಣ ನಾವು. ಇವ್ರ ಹತ್ರ ಅಮೇರಿಕಾನೂ ಇರಲಿಲ್ಲ, ಹಂಗಾಗಿ ನಾನು ಕೋಲ್ಡ್ ಕಾಫಿನೇ ತೊಗೊಂಡೆ. ಕೋಲ್ಡ್ ಕಾಫಿ ಜೊತೆಗೆ ಬ್ರೆಡ್ ಆಮ್ಲೆಟ್ನು ಹೇಳಿದ್ದೀನಿ, ಇನ್ನೂ ಬರಬೇಕು ಬ್ರೆಡ್ ಆಮ್ಲೆಟು. ಕಾಫಿ ಚೆನ್ನಾಗಿದೆ. ಇವಾಗ ನಮಗೆ ಬ್ರೆಡ್ ಆಮ್ಲೆಟ್ ಸಹ ಬಂದಿದೆ. ಬೇಗ ಬ್ರೆಡ್ ಆಮ್ಲೆಟ್ ತಿಂದ್ಕೊಂಡು ಪ್ಯಾಂಗಾಂಗ್ ಕಡೆ ಹೋಗೋಣ ಬನ್ನಿ. ಚೆನ್ನಾಗಿದೆ, ಚೆನ್ನಾಗಿ ಬೇಯಿಸೋರೆ. ನಾನು ಜೈ ಕರ್ನಾಟಕ ಮತ್ತು ಸುದರ್ಶನ್ ಸಂಚಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಬರ್ದೀನಿ. ಎಲ್ಲಿ ಹಣ್ಸೋದು ಅಂತ ನೋಡ್ತೀನಿ. ಇಲ್ಲಿ ಹಣ್ಸೋಣ. ಯಾರಾದರೂ ಬಂದರೆ ಇದು ಫೋಟೋ ತೆಗ್ದಾಕ್ರಿ. ಇದೊಂದು ಚಿಕ್ಕ ಹಳ್ಳಿ. ಈ ಹಳ್ಳಿನಲ್ಲಿ ಬರೀ ನೊಮ್ಯಾಡ್ಸ್ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಸ್ವಲ್ಪ ಕೃಷಿ ಭೂಮಿನೂ ಇದೆ. ಕೆಳಗಡೆ ನೋಡ್ತಿರ್ಬೋದು ಗೋಧಿನೂ ಹಾಕೋರೆ. ಸ್ನೇಹಿತರೆ, ಇಲ್ಲಿ ಮಾರ್ಮೋಟ್ಸ್ ಇದೆ ಅಂತ ಬೋರ್ಡ್ ಹಾಕೋರೆ. ಮಾರ್ಮೋಟ್ಸ್ ಅಂದರೆ ಒಂಥರ ಮೊಲದ ಜಾತಿ, ಇಲ್ಲಿ ಜಾತಿ ಮಿಕ್ಸ್ ಥರ ಕಾಣುತ್ತೆ ನಂಗೆ ಅದು. ಇಲ್ಲೇನು ಗ್ರೀನ್ ಕಲರ್ ಪ್ಯಾಚ್ ಇದೆಯಲ್ಲ, ಇಲ್ಲೇ ಇರಬೇಕು. ಹುಡ್ಕೋಣ ಬನ್ನಿ. ಸಿಕ್ಕಾಪಟ್ಟೆ ದೊಡ್ಡ ಗ್ರೀನ್ ಪ್ಯಾಚ್ ಇದೆ ಇಲ್ಲಿ. ಆದರೆ ಮೊಲದ ಜಾತಿಯ ಮಾರ್ಮೋಟ್ಸ್ಗಳು ನನಗೆ ಕಾಣಿಸ್ತಿಲ್ಲ. ಸರ್ಚುಗಿಂತ ಹಿಂದೆ ಒಂದು ಪಾಯಿಂಟಲ್ಲಿ ನನಗೆ ಸಿಕ್ಕಿದ್ವು, ಆದರೆ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಡ್ರೋನಲ್ಲೆಲ್ಲ ಕ್ಯಾಪ್ಚರ್ ಮಾಡಿದೆ, ಸೊ ಅಪ್ಲೋಡ್ ಮಾಡ್ತೀನಿ ನೋಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂಥರ ನೀರು ನಿಂತ್ಕೊಳ್ಳೋಕೆ ಜಾಗ ಇದ್ದಂಗಿದೆ ಅಲ್ವಾ. ಮೊದಲೆಲ್ಲ ಇಲ್ಲಿ ನೀರು ನಿಂತ್ಕೋತಾ ಇತ್ತು. ಇವಾಗ ಏನಾಗಿದೆ ಅಂತಂದರೆ ಮಣ್ಣು ಬಂದು ತುಂಬಿಕೊಂಡಿದೆ. ಈ ಮಣ್ಣು ಹೆಂಗೆ ಬಂದು ತುಂಬಿಕೊಳ್ಳುತ್ತೆ, ಮತ್ತು ಈ ಮಣ್ಣಲ್ಲಿ ತುಂಬ ಫಲವತ್ತತೆ ಇರುತ್ತೆ. ಹೆಂಗೆ ಫಲವತ್ತತೆ ಬರುತ್ತೆ ಅಂತ ಹೇಳ್ತೀನಿ ಕೇಳಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಈ ಕಡೆ ನಿಮಗೊಂದು ಬೆಟ್ಟ ಕಾಣಿಸ್ತಿದೆ ಅಲ್ವಾ. ಈ ಬೆಟ್ಟದ ಮೇಲೆ ಹುಲ್ಲೆಲ್ಲ ಬೆಳೆದಿದೆ. ಇದು ಒಣಗುತ್ತೆ ಒಂದು ಟೈಮಲ್ಲಿ. ಒಣಗಿಬಿಟ್ಟು ಅದು ತನ್ನ ಎಲೆಗಳನ್ನೆಲ್ಲ ಕೆಳಗೆ ಉದುರಿಸುತ್ತೆ. ಆಮೇಲೆ ಅದ್ರ ಮೇಲೆ ಸ್ನೋ ಬೀಳುತ್ತೆ. ಸ್ನೋ ಬಿದ್ದಾದಮೇಲೆ ಸ್ನೋ ಕರಗಿ ನೀರಾಗಿ ಹರಿಯುತ್ತೆ. ಆ ನೀರಾಗಿ ಹರಿಯುವಾಗ ಆ ಏನು ಎಲೆಗಳು ಬಿದ್ದಿರುತ್ತಲ್ಲ ಅದನ್ನು ಇದ್ರೊಳಗೆ ತಗೊಂಬರುತ್ತೆ. ಇದ್ರೊಳಗೆ ತೊಗೊಂಬಂದು ಅಲ್ಲಲ್ಲಿ ಈ ಥರ ಡೆಪಾಸಿಟ್ ಮಾಡಿದೆ. ನಾನು ಇಲ್ಲಿವರೆಗೂ ಈ ಥರದ 4-5 ಕೊಳಗಳನ್ನು ನೋಡಿದ್ದೀನಿ. ಇಲ್ಲಿ ಈ ಆರ್ಗ್ಯಾನಿಕ್ ಮ್ಯಾಟ್ರು, ಜೈವಿಕ ಅಂಶ ಬಂದು ಬಿದ್ದು ಕೊಳ್ತು ಇಲ್ಲೇ ಇರೋದ್ರಿಂದ, ಈ ಪ್ರಕ್ರಿಯೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬರ್ತಿರೋದ್ರಿಂದ ಈ ಮಣ್ಣಲ್ಲಿ ತುಂಬ ಫಲವತ್ತತೆ ಇರುತ್ತೆ.
ಪ್ಯಾಂಗಾಂಗ್ ಹೋಗೋದಕ್ಕೂ ಮೊದಲು ಒಂದು ದೊಡ್ಡ ಬ್ರಿಡ್ಜ್ ಬರುತ್ತೆ. ಈ ಬ್ರಿಡ್ಜನ್ನ ಪಾಗಲ್ ನಾಲಾ ಅಂದರೆ ಹುಚ್ಚು ನಾಲೆ ಹಳ್ಳ ಅಂತ ಕರಿಬೋದು. ಈ ಹುಚ್ಚು ಹಳ್ಳಕ್ಕೆ ಅಡ್ಲಾಗಿ ಕಟ್ಟಿದ್ದಾರೆ. ಹಳೆ ಬ್ರಿಡ್ಜು ಆ ಕಡೆ ಇದೆ, ಅದು ನೋಡ್ರಿ ಹಳೆ ಬ್ರಿಡ್ಜು. ಅದ್ರದ್ದು ಕೆಪಾಸಿಟಿ ಕಡಿಮೆ ಇದೆ ಅಂತ ಈ ಜಾಸ್ತಿ ಕೆಪಾಸಿಟಿ ಇರೋ ಥರದ್ದು ಇನ್ನೊಂದು ಬ್ರಿಡ್ಜ್ ಕಟ್ಟವ್ರೆ. ಸ್ನೇಹಿತರೆ, ಎಕ್ಸಾಕ್ಟ್ಲಿ ಅಲ್ಲೇ ನೀಲಿ ಕಲರ್ ಕಾಣಿಸಿದೆಯಲ್ಲ, ಅದು ಪ್ಯಾಂಗಾಂಗ್ ಲೇಕ್. ಇಲ್ಲಿ ಕಾಶ್ಮೀರದಿಂದ ನಮ್ಮ ಅಣ್ಣಂದರು ಬಂದವ್ರೆ. ಐ ಸಿಮಿಟಿ ಬ್ರದರ್. ಅವ್ರು ಏನು ಹೇಳಿದ್ರು ಅಂದರೆ, ಬಾಗುರು ಸ್ವಲ್ಪ ಏನಾರು ಮಾಡ್ಕೊಂಡು ತಿನ್ನೋಣ ಮ್ಯಾಗಿ ಗೀಗಿ ಅಂತ ಹೇಳಿ ಮ್ಯಾಗಿ ಮಾಡ್ತವ್ರೆ ನನಗೋಸ್ಕರ. ಆ್ಯಕ್ಚುಲಿ ಮುಂದೆ ಹೋಗ್ತಿದ್ರು, ನಾನು ನೋಡ್ಬಿಟ್ಟು ನಿಲ್ಲಿಸಿ ಮಾತಾಡಿಸಿ ಮ್ಯಾಗಿ ಮಾಡ್ತವ್ರೆ. ನೋಡ್ತಾ ಇರ್ಬೋದು, ಇದು ಎಣ್ಣೆ ಇವ್ರದ್ದು, ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಇದು. ವಿಡಿಯೋ ಒಳಗೆ ಹೋಗಕ್ಕೆ ಮುಂಚೆ ಸುದರ್ಶನ್ ಸಂಚಾರಿ ಟೂರ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಸುದರ್ಶನ್ ಸಂಚಾರಿ ಟೂರ್ಸ್ ಕಡೆಯಿಂದ ನಾವು ಶ್ರೀಲಂಕಾಗೆ, ಮೇಘಾಲಯಕ್ಕೆ, ಸಿಕ್ಕಿಂಗೆ ಗ್ರೂಪ್ ಟೂರ್ನ ಆರ್ಗನೈಸ್ ಮಾಡ್ತಿದ್ದೀವಿ. ಅಪ್ಕಮಿಂಗ್ ಡೇಸಲ್ಲಿ ನಾವು ಕಚ್ಚಲ್ಲಿ ಕೂಡ ಸೈಕ್ಲಿಂಗ್ ಗ್ರೂಪ್ ಟೂರ್ನ ಕೂಡ ಆರ್ಗನೈಸ್ ಮಾಡ್ತಿದ್ದೀವಿ. ಸೊ ಇವಾಗ ಸದ್ಯಕ್ಕೆ ನಾವು ಬುಕ್ಕಿಂಗ್ ಓಪನ್ ಮಾಡಿರೋದು ಶ್ರೀಲಂಕಾ, ಸಿಕ್ಕಿಂ ಮತ್ತು ಮೇಘಾಲಯಕ್ಕೆ. ಇಲ್ಲಿ ನಿಮಗೆ ಫ್ಯಾಮಿಲಿ ಟ್ರಿಪ್ಸ್ ಸಹ ನೀವು ಪರ್ಸ್ನಲೈಸ್ಡ್ ಆಗಿ ಮಾಡ್ಕೋಬೋದು. ಜೊತೆಗೆ ಆಲ್ರೆಡಿ ಇರೋಂಥ ಗ್ರೂಪ್ ಟ್ರಿಪ್ ಪ್ಯಾಕೇಜ್ನ ಕೂಡ ತೊಗೋಬೋದು. ಡಿಸ್ಕ್ರಿಪ್ಷನಲ್ಲಿ ಎಲ್ಲದ್ರದ್ದು ಐಟಿನರಿ ಎಲ್ಲ ಇದೆ, ವಾಟ್ಸಪ್ ಲಿಂಕ್. ಸೊ ನೀವು ಯಾವ ಟೂರ್ ಹೋಗಬೇಕೋ ಅದ್ರದ್ದು ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ವಾಟ್ಸಪ್ಪಲ್ಲಿ ಸಿಗುತ್ತೆ. ಇವೆಲ್ಲ ಮ್ಯಾಗಿ ಪ್ಯಾಕೆಟು, ಇವೆಲ್ಲ ಮಸಾಲ, ಇದು ಉಪ್ಪು, ಈರುಳ್ಳಿ ಎಷ್ಟವ್ರೆ, ಎಲ್ಲ ತರಕಾರಿ ಹೆಚ್ಚಾಕಿ ಮಸಾಲ ಹಾಕೋರೆ. ಈಗ ಮ್ಯಾಗಿ ಪ್ಯಾಕೆಟ್ ಸುರಿತವ್ರೆ. ಅದಕ್ಕೆ ತಗೋ ಅಂತ ಕುದೀತಿದೆ ಮ್ಯಾಗಿ ಮಾಡ್ಕೊಂಡು ತಿಂದು ಮುಂದಕ್ಕೆ ಹೋಗೋದು ಅಷ್ಟೇ. ಈಗ ಇದು ಕಾಶ್ಮೀರಿ ಸ್ಟೈಲ್ ರೊಟ್ಟಿ ಜೊತೆಗೆ ಮ್ಯಾಗಿ ಫುಲ್ ತರಕಾರಿ ಮಸಾಲ ಹಾಕಿ ಸಕ್ಕತ್ತಾಗಿ ಮಾಡೋರೆ. ರೊಟ್ಟಿ ನೋಡ್ರಿ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ವಾ? ಗೆರೆ ಕಾಣಿಸ್ತಿದೆ ನೋಡಿ ನಿಮಗೆ. Greater men are not born great. They are God made troubles and trailers to make them best. ಅಣ್ಣ ಇಂಗ್ಲೀಷ್ ಡೈಲಾಗ್ ಕೊಟ್ಟರೆ ನಂಗೆ ಅರ್ಥ ಇಲ್ಲ. ಸೀರಿಯಸ್ಲಿ ಗೈಸ್, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಗಿ ನಾನು ತಿಂತಿರೋದು ಲೈಫಲ್ಲಿ. ಬಹುಶಃ ಅದು 10ನೇ ಸಲ ಇರ್ಬೋದು ನಾನು ಮ್ಯಾಗಿ ತಿಂತಿರೋದು. ಬಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಗಿ. ಯಾ ಮ್ಯಾನ್, ವಿಲ್ ಮೀಟ್. ವಿ ಹ್ಯಾಡ್ ಅ ಗುಡ್ ಮೀಲ್, ಥ್ಯಾಂಕ್ ಯು ಸೊ ಮಚ್. ಅವ್ರು ನೋಡ್ತಾ ಇರ್ಬೋದು, ಅವ್ರು ಏನು ಬಳಸಿರೋ ಪ್ಲಾಸ್ಟಿಕ್ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಯ್ತವ್ರೆ. ಗುಡ್, ಐ ರಿಯಲಿ ಅಪ್ರಿಷಿಯೇಟ್. ಕೀಪ್ ಕ್ಲೀನ್. ಯಾ ಮ್ಯಾನ್, Keep killing this Ladakh steam. ಯಾ, ಬೈ. ಹ್ಯಾವ್ ಸೇಫ್ ಜರ್ನಿ. ಬಂತು ನೋಡಿ ಪ್ಯಾಂಗಾಂಗ್. ಡೌನ್ ಹಿಡಿದ ತಕ್ಷಣ ಪ್ಯಾಂಗಾಂಗ್ ಸಿಗುತ್ತೆ. ಸಖತ್ ದಿಬ್ಬ ಇದೆ ಇಲ್ಲಿ. ಇಲ್ಲೊಂದು ಹಳ್ಳ ಹರಿತಿದೆ, ಹುಷಾರಾಗಿ ಹೋಗ್ಬೇಕು. ಆ ಬೋರ್ಡಲ್ಲಿ ನಿಮಗೇನು ಕಾಣಿಸ್ತಿದೆಯಲ್ಲ, ಅದ್ರ ಹೆಸರು ಡಾಂಗ್ ಅಂತ, ಅಂದರೆ ವೈಲ್ಡ್ ಯಾಕ್, ಕಾಡಲ್ಲಿರೋಂಥ ಯಾಕು. ಇಲ್ಲೆಲ್ಲೂ ಕಂಡಿಲ್ಲ ಇಲ್ಲಿವರೆಗೂ. ನನಗೆ ಕಂಡ್ರೆ ಮಾತ್ರ ನಾನು ಸಖತ್ ಹ್ಯಾಪಿ, ಒಂಥರ ಕಾಡೆ ಮೇಯ್ದಂಗು. ನಾವು ಇವಾಗ ಲುಕುಂಗ್ ಅನ್ನೋ ವಿಲೇಜಿಗೆ ಬಂದಿದ್ದೀವಿ. ಮುಂದ್ಗಡೆ ನಮಗೆ ಪ್ಯಾಂಗಾಂಗ್ ಲೇಕ್ ಇದೆ. ನಾವು ಎಡಗಡೆಗೆ ಹೋದರೆ ಇಟ್ ಕನೆಕ್ಟ್ಸ್ ಟುವರ್ಡ್ಸ್ ಚೈನಾ. ನಾನು ಬಲಗಡೆ ಹೋಗ್ತಿದ್ದೀನಿ, ಯಾಕಂತಂದರೆ ನಾನು ಹಾನ್ಲೆ ಹೋಗ್ಬೇಕು, ಹಾಗಾಗಿ ಸಿಚುವೇಶನ್. ನಾವು ಇವಾಗ ಇಲ್ಲೊಂದು ಗೋರ್ಖಾ ಕೆಫೆಗೆ ಬಂದಿದ್ದೀವಿ. ಇದ್ರ ಹಿಂದ್ಗಡೆನೇ ಪ್ಯಾಂಗಾಂಗ್ ಲೇಕ್ ಇರೋದು. ನಾನು ಇವತ್ತಿನ ವೀಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಸೊ ಹಾಗಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೆಲಸ ಮಾಡಿಕೊಂಡು ಒಂದೂವರೆ ಗಂಟೆ ಆಗುತ್ತೆ ನಾನು ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡೋದಕ್ಕೆ. ಎಡಿಟ್ ಮಾಡಿಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗ್ತೀನಿ. ಇಷ್ಟೊತ್ತರೆಗೂ ಎಡಿಟ್ ಮಾಡಿದೆ. ಸಮಯ ಸರಿಯಾಗಿ 6:26. ಅಣ್ಣ ಕ್ಯಾಂಪಿಂಗಿಗೆ ಡೇಂಜರ್ ಅಂತ ಹೇಳ್ತವ್ರೆ. ಸೊ ಯು ಮೀನ್ ವೈ ಇಟ್ ಇಸ್ ಡೇಂಜರಸ್? ವೈ ಇಟ್ ಇಸ್ ಡೇಂಜರಸ್? Because there is very night time there is a wind. ವಿಂಡಾ? Wind. ಓಕೆ. ಆನೆಗೆ ಎದುರಲಿಲ್ಲ, ಚಿರತೆಗೆ ಎದುರಲಿಲ್ಲ, ಹುಲ್ಲಿಗೆ ಎದುರಲಿಲ್ಲ, ಗಾಳಿಗೆ ಎದುರ್ಕೋತೀವ. ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಲೇಕು. ನಾಳೆ ಮಧ್ಯಾಹ್ನ ಇನ್ನೂ ನಮಗೆ ಸಗದ ಕಾಣುತ್ತೆ. ಯಾಕಂತಂದರೆ ಆ್ಯಸ್ ಆಫ್ ನಾವು ಆವಾಗಲೇ 6:30 ಆಗಿರೋದ್ರಿಂದ ಕತ್ಲಾಗುವಂಥ ಸಮಯ. ಸೊ ಕತ್ಲಾಗುವಂಥ ಸಮಯ ಆಗಿರೋದ್ರಿಂದ ನಮಗೆ ಅಷ್ಟೊಂದು ರಿಫ್ಲೆಕ್ಷನ್, ಆ ಬ್ಯೂಟಿ ಅಷ್ಟೊಂದು ಸುಂದರವಾಗಿ ಕಾಣಿಸ್ತಿಲ್ಲ. ಬಟ್ ಎನಿವೆ ನಾನು ನಿಮಗೆ ನಾಳೆ ತೋರಿಸ್ತೀನಿ. ಈ ಪ್ಯಾಂಗಾಂಗ್ ಲೇಕ್ ನೋಡೋದಕ್ಕೆ ಪಟ್ಟಿರೋ ಕಷ್ಟ 1-2. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸಾಲ್ಟ್ ಲೇಕ್ ಇನ್ ಟಿಬೆಟನ್ ಪ್ಲಾಟು. ಸ್ನೇಹಿತರೆ, ನಿಮಗೆ ಈ ಪ್ಯಾಂಗಾಂಗ್ ಲೇಕು ಒಂದು ಸ್ವಲ್ಪ ಸಣ್ಣದ ಕಣ್ಣಂಗೆ ಕಾಣಿಸ್ತಿದೆಯಲ್ವ? ನೀವು ನೋಡಿದ್ರೆ ಸೂಳೆಕೆರೆಗಿಂತ ಚಿಕ್ಕದ ಕಣ್ಣಂಗೆ ಕಾಣುತ್ತೆ. ನಮಗೆ ಸೂಳೆಕೆರೆ ಅಂದರೆ ದಾವಣಗೆರೆ ಸುತ್ತಮುತ್ತ ಇರೋರಿಗೆ, ದುರ್ಗದಲ್ಲಿರೋರಿಗೆ, ಶಿವಮೊಗ್ಗದಲ್ಲಿರೋರಿಗೆ ಗೊತ್ತಿರುತ್ತೆ. ಆದರೆ ಇದು ತಿಬ್ಬೆತ್ತಲ್ಲೂ ಇದೆ, ಜೊತೆಗೆ ಭಾರತದೊಳಗೂ ಇದೆ. ಅಂದರೆ ಎರಡೂ ಕಡೆಗೆ ಶೇರ್ ಆಗಿಬಿಟ್ಟಿದೆ. ಅರ್ಧ ಅವ್ರ ಕಡೆಗೆ, ಅರ್ಧ ನಮ್ಮ ಕಡೆಗೆ. ಮ್ಯಾಕ್ಸಿಮಮ್ ಡೆಪ್ತ್ ನೋಡೋದಾದರೆ ಆಳ ಕೆಲವೊಂದು ಕಡೆ ಗರಿಷ್ಠ ಅಂದರೆ 100 ಮೀಟರ್ಸ್ವರೆಗೂ ಇದೆ. ಅರ್ಥ ಮಾಡ್ಕೊಳ್ಳಿ, 100 ಮೀಟರ್ ಸಾಲ್ಟ್ ಲೇಕ್. ಅದನ್ನು
ಟಿಬೇಟ್ ಅವ್ರ ಕಡೆಗೆ ಸ್ವಲ್ಪ ಕಡಿಮೆ ಸಾಲ್ಟ್ ಇದ್ದರೆ ಇಂಡಿಯಾದವ್ರ ಕಡೆಗೆ ಸ್ವಲ್ಪ ಜಾಸ್ತಿ ಸಾಲ್ಟ್ ಇದೆ. ನೀವೇನಾದರೂ ಜನವರಿಯಿಂದ ಮಾರ್ಚ್ ಒಳಗೆ ಈ ಏರಿಯಾಗೆ ಬರೋಕ್ಕಾದ್ರೆ ಅವಾಗ ನೀವು ಫುಲ್ ಫ್ರೋಝನ್ ಲೇಕನ್ನು ನೋಡ್ಬೋದು. ಇದ್ರ ಮೇಲೆ ನಡ್ಕೊಂಡು ಹೋಗ್ಬೋದು, ಅಷ್ಟು ಫ್ರೀಸ್ ಆಗಿರುತ್ತೆ. ಅಪ್ ಟು -35 ಡಿಗ್ರೀಸ್ವರೆಗೂ ಈ ಸರೋವರ ಫ್ರೀಸ್ ಆಗಿರುತ್ತೆ. 4000 ಮೀಟ್ರ್ಗಿಂತ ಎತ್ತರದಲ್ಲಿ ಇದೊಂದು ಸಾಲ್ಟ್ ಲೇಕ್ ಸೃಷ್ಟಿಯಾಗಿರೋದು ಹೆಂಗೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಹೆಂಗೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಅಂದರೆ, ಒಂದು ಕಾಲದಲ್ಲಿ ಇದೆಲ್ಲ ಸಮುದ್ರದ ಭಾಗ ಆಗಿತ್ತು. ಎರಡು ಟಿಬೆಟನ್ ಪ್ಲಾಟೋ ಮತ್ತು ಇಂಡಿಯನ್ ಪ್ಲಾಟೋದ ಘರ್ಷಣೆಯಿಂದ ಇಲ್ಲೆಲ್ಲ ಮೌಂಟೇನ್ಸ್ಗಳು ಸೃಷ್ಟಿಯಾದವು ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ. ಸೊ ಆವಾಗ ಈ ಸಾಲ್ಟ್ ಲೇಕ್ ಕೂಡ ಸೃಷ್ಟಿಯಾಗಿದೆ. ಸ್ನೇಹಿತರೆ, ನಾನೇನು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿದ್ದೀನಲ್ವಾ, ಇದ್ರ ಬೆಲೆ ಎಷ್ಟಿರ್ಬೋದು ಹೇಳಿ? ಈ ಕಡೆ ವಾಟರ್ ಪ್ರೂಫು, ಏನು ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ಲ ಅಲ್ಲಿಂದ ನೀರು ಹೋಗಲ್ಲ, ಈ ಕಡೆಯಿಂದ ನೀರು ಹೋಗುತ್ತೆ. ಬಟ್ ರೆಸಿಸ್ಟೆನ್ಸ್ ಚೆನ್ನಾಗಿದೆ ಚಳಿಗೆ. ಇದ್ರ ಪ್ರೈಸ್ ಬರೀ 100 ರೂಪಾಯಿ. ನೀವೇನಾದರೂ ಚಳಿಗೆ ಸಂಬಂಧಪಟ್ಟಂತಹ ಜಾಕೆಟ್, ಸ್ವೆಟರ್ಸ್ ಏನಾದ್ರು ಬೈ ಮಾಡಬೇಕು ಅಂತಿದ್ರೆ ಆಲ್ಟಿಟ್ಯೂಡ್ಗೆ ಬಂದು ಬೈ ಮಾಡಿ. ಅಲ್ಲೇ ಈ ಕಡೆ ಏರಿಯಾಗೆ ಬಂದು ಬೈ ಮಾಡಿ, ನಿಮಗೆ ಫುಲ್ ಕಡಿಮೆ ರೇಟಾಗಿ ಸಿಗುತ್ತೆ. ಈ ಹ್ಯಾಂಡ್ ಗ್ಲೌಸು 60 ರೂಪಾಯಿಗೂ ಸಿಗುತ್ತೆ. ಇದೇ ಹ್ಯಾಂಡ್ ಗ್ಲೌಸು 60 ರೂಪಾಯಿಗೂ ಸಿಗುತ್ತೆ. ಬಟ್ ನಾನು 100 ರೂಪಾಯಿ ಬೈ ಮಾಡಿದೆ, ಅದು ಸ್ವಲ್ಪ ಕಾಸ್ಟ್ಲಿ. ನಾನು ಬೈ ಮಾಡಿದ ಕಡೆ ಮೊನ್ನೆ ನಾನು ಉಳ್ಕೊಂಡಿದ್ನಲ್ವ ಒಂದು ಕಡೆ ಹೋಟೆಲಲ್ಲಿ, ಆ ಊರ ಹೆಸರು ದುರ್ಬುಕ್ ಅಂತ, ಅಲ್ಲಿ ಬೈ ಮಾಡಿದ್ದು. ಬಟ್ ಇದೇ ಥರ ಫುಲ್ 100% ವಾಟರ್ ಪ್ರೂಫ್ ಕೂಡ ಇವ್ರ ಹತ್ರ ಸಿಗುತ್ತೆ. ಬರೀ 100-150 ರೂಪಾಯಿಗೆ ಹುಡುಕ್ಬೇಕಷ್ಟೇ ನೀವು. ಇಲ್ಲಾದರೆ ಲೇನಲ್ಲಾದರೆ ನೀವು ನಾರ್ಮಲಾಗಿ ಹುಡುಕಿದ್ರೂ ಸಿಗುತ್ತೆ. ಸೊ ಇದನ್ನೇ ನಾನು ಡೆಕಾಥ್ಲಾನಲ್ಲಿ ಇನ್ನೊಂದು ಹ್ಯಾಂಡ್ ಗ್ಲೌಸ್ ತೊಗೊಂಡಿದ್ನಲ್ವಾ, ಅದು 800 ರೂಪಾಯಿ 900 ರೂಪಾಯಿ. ಅವು ಅಷ್ಟೊಂದು ರೆಸಿಸ್ಟೆನ್ಸೇ ಇಲ್ಲ, ನೀರು ಬಿದ್ರೂ ಹಾಳಾಗೋಯ್ತವೆ, ನೆಂದೋಗ್ತವೆ. ಸೊ ನನಗನ್ನಿಸ್ತು ಇಲ್ಲೇ ಬಂದು ಬೈ ಮಾಡಬೇಕು ಅಂತ. ಸ್ನೇಹಿತರೆ, 3 ಇಡಿಯಟ್ಸ್ ಮೂವಿ ಏನು ಶೂಟ್ ಆಗಿತ್ತಲ್ವಾ, ಅಲ್ಲೇ ಬಂದು ಇವಾಗ ನಾನು ಇರೋದು ಆ್ಯಕ್ಚುಲಿ. ಸೊ ಅಲ್ಲಿ ಒಂದು ಕಾಟೇಜಲ್ಲಿದ್ದೀನಿ. ಕಾಟೇಜ್ ನೇಮ್ ಬಂದ್ಬಿಟ್ಟು ಮೂನ್ಲ್ಯಾಂಡ್ ಕಾಟೇಜಸ್ ಅಂತ. ರೂಮ್ ಆಮೇಲೆ ತೋರಿಸ್ತೀನಿ, ಫಸ್ಟ್ ಊಟ ಮಾಡೋಣ. ಜಾಸ್ತಿ ಹೊಟ್ಟೆ ಹಸಿದಿರುವಾಗ ನಾನು ಏನೇನಿದೆ ಅಂತ ತೋರಿಸೋದೇ ಮರ್ತ್ಬಿಡ್ತೀನಿ. ಸದ್ಯಕ್ಕೆ ನನಗಿವಾಗ ರೊಟ್ಟಿ, ದಾಲ್ ಮತ್ತು ಪಲ್ಯ ಮಾಡಿದ್ದಾರೆ. ಇದು ದಾಲ್ ನೋಡಿ, ಇದು ಪಲ್ಯಗೆ ಆಲೂಗಡ್ಡೆ, ಹೂಕೋಸು ಮತ್ತು ಕ್ಯಾಬೇಜ್ ಎಲ್ಲ ಹಾಕಿ ಮಾಡೋರೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ನೀವಿಲ್ಲಿ ನೋಡ್ತಿರ್ಬೋದು, ಇದೇ ಕಾಟೇಜು ತುಂಬ ಡೀಸೆಂಟಾಗಿದೆ. ಇಲ್ಲಿ ಬೇರೆ ಕಾಟೇಜ್ಗಳೆಲ್ಲ ಸಖತ್ ಕಾಸ್ಟ್ಲಿ, 5000-6000 ಹಂಗಿದೆ. ಇದೊಂದು ಬಜೆಟ್ ಫ್ರೆಂಡ್ಲಿ ಕಾಟೇಜ್ ಮತ್ತು ತುಂಬ ನೀಟ್ ಆ್ಯಂಡ್ ಹೈಜಿನಿಕ್ ಆಗಿದೆ. ನನಗೋಸ್ಕರ ಅವ್ರು 2 ಬಕೆಟ್ ಬಿಸಿನೀರು ಕೊಟ್ಟಿದ್ರು. ಟಾಯ್ಲೆಟ್ಸು ಕೂಡ ಅಷ್ಟೇ ನೀಟ್ ಆ್ಯಂಡ್ ಹೈಜಿನಿಕ್ ಆಗಿದೆ. ಇದೇ ನಾನು ಉಳ್ಕೊಂಡಿರೋಂಥ ಕಾಟೇಜು, ಮೂನ್ಲ್ಯಾಂಡ್ ಕಾಟೇಜ್ ಅಂತ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದೆನ್ ಬೆಳಗ್ಗೆ ಸಿಗೋಣ ಗೈಸ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹಿಂದ್ಗಡೆ ಏನು ನೋಡ್ತಿದ್ದೀರಲ್ವ ಕಾಟೇಜು, ಅದೇ ಕಾಟೇಜಲ್ಲಿ ನಾನು ಉಳ್ಕೊಂಡಿರೋದು. ಈ ಕಾಟೇಜ್ ಎಕ್ಸಾಕ್ಟ್ಲಿ ಏನು 3 ಇಡಿಯಟ್ಸ್ ಮೂವಿ ಶೂಟಿಂಗ್ ಆಗಿತ್ತಲ್ವ, ಅದ್ರ ಆಪೋಸಿಟೇ ಇದೆ. ಸೊ ಅದೇ ಪ್ಯಾಂಗಾಂಗ್ ಲೇಕು, 3 ಇಡಿಯಟ್ಸ್ ಮೂವಿ ಶೂಟಿಂಗ್ ಆಗಿದ್ದು ಅದೇ ಜಾಗದಲ್ಲಿ. ಅಲ್ಲಿಂದ ಆಪೋಸಿಟೇ ಇವ್ರ ಕಾಟೇಜ್ ಇದೆ. ಅಫೋರ್ಡೆಬಲ್ಲು, ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಬನ್ನಿ ಇವಾಗ ತಿಂಡಿ ಮಾಡೋಕ್ಕೆ ಹೋಗೋಣ. ಬೇಸಿಕಲಿ ಇಲ್ಲಿ ಬಫೆ ಸಿಸ್ಟಮ್ ಇರುತ್ತೆ. ಈ ಟೈಮಲ್ಲಿ ಟೂರಿಸ್ಟ್ ಕಡಿಮೆ ಇರೋದ್ರಿಂದ ಬಫೆನ ಬಿಟ್ಬಿಟ್ಟು ನನಗೆ ರಾತ್ರಿ ಅವ್ರು ಡೈರೆಕ್ಟ್ ಪ್ಲೇಟಿಗೆ ಹಾಕ್ಕೊಟ್ಟಿದ್ರು. ಬಿಸಿ ಬಿಸಿ ಆಲೂಗೆಡ್ಡೆ ಪರೋಟ ಮಸ್ತಿದೆ. ಟೇಸ್ಟ್ ಕೂಡ ಚೆನ್ನಾಗಿದೆ. ಪ್ಯೂರ್ ಗೋಧಿ ಹಿಟ್ಟಿಂದ ಮಾಡೋರೆ. ಸ್ನೇಹಿತರೆ, ನಮ್ಮ ಪ್ರಯಾಣವನ್ನು ಇಲ್ಲಿಂದ ನಾವು ಕೆಳಗಡೆ ಏನು ಶೂಟಿಂಗ್ ಪಾಯಿಂಟ್ ನಡೀತೈತಲ್ವ ಆ ಕಡೆ ತಿರುಗಿಸ್ತಾ ಇದ್ದೀವಿ. ಮಿಲ್ತೆ, ಬಾಯ್ ಬಾಯ್. ಮಹೇಶ್, ಜಗದೀಶ್, ರಾಜೇಶ್ ಅಂತ ಇವರೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ. ಈ 3 ಇಡಿಯಟ್ ಮೂವಿ ಶೂಟಿಂಗ್ ಆಗಿತ್ತು ಅಂತ ಏನು ಹೇಳಲಾಗುತ್ತೆ ಅಲ್ಲಿಂದನೂ ಹೇಳ್ತವ್ರೆ 3 ಇಡಿಯಟ್ಸ್ ಇಲ್ಲೇ ಆಗಿತ್ತು ಅಂತ. ಎಲ್ಲ ಕಡೆನೂ ಇವ್ನು ನಿಕ್ಕವ್ರೆ. ಸೊ ನಾವು ಸದ್ಯಕ್ಕೆ ಇಲ್ಲಿ ಮೀಟ್ ಆದ್ವಿ. ನೈಸ್ ಟು ಮೀಟ್ ಯು ಅಣ್ಣ. ಅಣ್ಣ ಆ್ಯಕ್ಚುಲಿ ಆಫ್ ರೋಡ್ ರೇಸಿಂಗ್ ಮಾಡ್ತಾರೆ ಅಂತ. ನಿಮ್ದು ಇನ್ಸ್ಟಾಗ್ರಾಮ್ ಹೇಳಿ. ರಾಜೇಶ್ ಸ್ಮೋಕ್ ಅಂತ. ಇವರು ರ್ಯಾಲಿ ಚಾಂಪಿಯನ್ಶಿಪ್ ಓಡಿಸ್ತಾರಂತೆ. ಎಸ್ ಜೋಬಾ ಅಂದ್ರೆ ಸಜೋಬಾ ಕ್ರಾಸ್ ಕಂಟ್ರಿ ರ್ಯಾಲಿ ಅಂತ ನಡೆಯುತ್ತೆ ಇಂಡಿಯಾದಲ್ಲಿ. ಅದರಲ್ಲಿ ಲಾಸ್ಟ್ ಇಯರ್ ಸಜೋಬಾ ಅದು ಫಸ್ಟ್, ರ್ಯಾಲಿ ಆಫ್ ಹಿಮಾಲಯಸ್ ಫಸ್ಟ್. ಅಣ್ಣ ಬೆಂಕಿ ಅಣ್ಣ ನೀನು. ಗೈಸ್ ಇವ್ರನ್ನೆಲ್ಲ ನೀವು ಗುರುತಿಸ್ಬೇಕು ಗೈಸ್. ನೀವು ಸುಮ್ಮನೆ ಯಾರೋ ಜಾತ್ರೆ ನನ್ನ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು. ಸೊ ಇವರೆಲ್ಲ IT ವರ್ಕ್ ಮಾಡ್ತಾರೆ. ಮಹೇಶ್ ಅಂತ. ಇನ್ಸ್ಟಾಗ್ರಾಮ್ ಐಡಿ ಬಂದು ನಾಟ್ ಎ ಸೆಲೆಬ್ರಿಟಿ ಒಂದಂತ. ಜಗದೀಶ್ ಅಂತ ಅಣ್ಣ ಗೂಗಲಲ್ಲಿ ಕೆಲಸ ಮಾಡ್ತಾರಂತೆ. ಆಲ್ ದಿ ಬೆಸ್ಟ್ ಅವ್ರಿಗೂ. ಇಲ್ಲ ನಂಗೇನೋ ಬೇರೆ ಮನಸ್ಸಲ್ಲಿದೆ, ಅದು ವೀಡಿಯೋ ಆದ್ಮೇಲೆ ಹೇಳ್ತೀನಿ. ಸೊ ಎಲ್ಲ ಬೆಂಗಳೂರಿಂದ ಬಂದಿದ್ದಾರೆ, ಗಾಡಿ ಅಲ್ಲಿ ಬಿಟ್ಟು ಬಂದವ್ರೆ, ಇಲ್ಲಿ ತಗೊಂಬರಂಗಿಲ್ಲ. ಸಿಗೋಣ. ನೈಸ್ ಟು ಮೀಟ್ ಯು. ಬೆಂಗಳೂರಿಂದ ಓಡಿಸ್ಕೊಂಬಂದವ್ರೆ. ಆಲ್ ದ ಬೆಸ್ಟ್, ನಿಮ್ಮ ಟ್ರಿಪ್ ಚೆನ್ನಾಗಾಗಲಿ. ನೆಕ್ಸ್ಟ್ ಆನ್ಲೈನ್ ಕಡೆ ಹೋಗ್ತಿದ್ದಾರೆ. ಸಾಧ್ಯ ಆದರೆ ನಾನು ಆನ್ಲೈನಲ್ಲಿ ಸಿಗ್ತೀನಿ. 2 ದಿವಸ ಇರ್ತಾರಂತವ್ರು ಆನ್ಲೈನಲ್ಲಿ. ನೋಡೋಣ, ಸಿಗೋಣ. ಬಾಯ್ ಬಾಯ್. ಜಬ್ ತಕ್ ಯೇ ಜಾನ್ ಮತ್ತು 3 ಇಡಿಯಟ್ಸ್ 2 ಮೂವಿ
ಈ ಏರಿಯಾದಲ್ಲಿ ಶೂಟಿಂಗ್ ಆಗಿದೆ. ಎಕ್ಸಾಕ್ಟ್ಲಿ ಇಲ್ಲೇನು ಗೊತ್ತಿಲ್ಲ, ಎಲ್ಲರೂ ಸುಮ್ಮನೆ ಖಾಲಿ ಬೋರ್ಡ್ ಹಾಕೊಂಡ್ರೆ ಇಲ್ಲಾಗಿದೆ ಅಂತ. ಆ ಮೂವಿನಲ್ಲಿ ಯೂಸ್ ಮಾಡಿರೋಂತಹ ಬೈಕ್ ಇದು, ಇದೇ ಥರದ ಬೈಕು. ಇನ್ನು 3 Idiot ಮೂವಿನಲ್ಲಿ ಕೂತ್ಕೊಂಡು ಫೋಟೋ ತೊಗೊಂಡಿರಲ್ಲ, ಅದು ಇದೇ ಥರದ್ದು. ಸೊ ಈ ಪ್ಲೇಸ್ ನೀವು ಬಂದರೆ ಇದೆಲ್ಲ ಕಾಣುತ್ತೆ. ಮಧ್ಯಾಹ್ನ ಆದಂಗೆಲ್ಲ ಈ ಬ್ಲೂಯಿಶ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ನೋಡ್ತಾ ಇರ್ಬೋದು ಲೇಕ್ ಹೆಂಗಿದೆ ಅಂತ. ಯಾವ್ಯಾವ ಬೇರೆ ಇದ್ದಾವೆ ಇಲ್ಲಿ, ಯಾವ ಮರದ ಬೇರು. ಇವು ನೀರು ಉಪ್ಪಿರುತ್ತೆ, ಸ್ವಲ್ಪ ನೋಡೋಣ ಎಷ್ಟು ಉಪ್ಪಿರುತ್ತೆ ಅಂತ. ಅಜ್ಜಿ ಸ್ವಲ್ಪ ಉಪ್ಪಿದೆ, ಸಮುದ್ರದ ಥರ ಏನು ಉಪ್ಪಿಲ್ಲ. ಸಮುದ್ರದ ನೀರೆಲ್ಲ ಬಾಯೊಳಗೆ ಇಕ್ಕಾಗಲ್ಲ, ಇದು ಅಷ್ಟೊಂದಿಲ್ಲ, ಸ್ವಲ್ಪ ಲೈಟಾಗಿ ಉಪ್ಪಿದೆ. ಇನ್ನು ಈ ಜಾಗದಲ್ಲಿ ನೀವು ಕೂತ್ಕೊಂಡು ಫೋಟೋ ತೊಗೊಳಕ್ಕೆ ಒಂದು ಐಟಮಿಗೆ 50 ರೂಪಾಯಿ ಒಬ್ಬರಿಗೆ. ಬೈಕ್ ಮೇಲೆ ಕೂತ್ಕೊಳ್ಳೋಕೆ 50 ರೂಪಾಯಿ, ಇದ್ರ ಮೇಲೆ ಕೂತ್ಕೊಳ್ಳೋಕೆ 50 ರೂಪಾಯಿ, ಅಲ್ಲಿ ಕೂತ್ಕೊಳ್ಳೋಕೆ 50 ರೂಪಾಯಿ. ಎಷ್ಟು ಫೋಟೋ ಬೇಕಾದ್ರೂ ತೊಗೋಬೋದು. ಫಸ್ಟ್ ನಾನು ವೀಡಿಯೋ ತೊಗೋತೀನಿ, ಆಮೇಲೆ ಫೋಟೋ ತೊಗೋತೀನಿ. ಲಗ ಚೆನ್ನಾಗಿದೆ. ಈ ಕಡೆ ಮಳೆ ಬರ್ತಿದೆ, ನೋಡ್ತಿರ್ಬೋದು ನೀವು. ಆ ಮಳೆ ಮೊದಲು ಇಲ್ಲಿತ್ತು, ಇಲ್ಲಿಂದ ಹಂಗೆ ಹೋಗ್ತಿದೆ ಮುಂದಕ್ಕೆ, ಇನ್ನು ಎಷ್ಟು ದೂರ ಹೋಗುತ್ತೋ ಕಾಣೆ. ಇದು 3 Idiots ಮೂವಿನಲ್ಲಿ ತಿಕ್ಕ ತೋರಿಸೋ ಸೀನ್ ಇದೆಯಲ್ಲ, ಅದು ಇದ್ರ ಮೇಲೆ ಕೂತ್ಕೊಂಡು ತೋರಿಸೋದು. ಅದರಲ್ಲಿ ಯಾರೋ ಹೀರೋಯಿನ್ ಓಡಿಸೋದು, ಹೀರೋಯಿನ್ ಹೆಸರು ನಂಗೆ ಗೊತ್ತಿಲ್ಲ. ನಾನು ಅಷ್ಟೊಂದು ಹಿಂದಿ ಮೂವೀಸ್ ನೋಡಲ್ಲ. ಮತ್ತು 3 Idiot ಮೂವಿನೂ ನೋಡಿಲ್ಲ ನಾನು. ನನ್ನ ಫೋಟೋ ತೆಗಿಯೋರು ಯಾರೂ ಇಲ್ಲ ಹಿಂದೆ. ಈ ಥರನಾ, ಒಂದು ಕೈ ಎತ್ತಿ ಒಂದು ತಿಕ್ಕದ ಮೇಲೆ ಇಕ್ಕೊಂಡು ಒಂದು ಕೈ ಮೇಲೆ ಎತ್ತೋದು. ಚೆನ್ನಾಗಿದೆ ಪೋಸು. ಆಮೇಲೆ ಬುಲೆಟು ಜಬ್ ತಕ್ ಹೇ ಜಾನ್ ಅಂತ, ಆ ಮೂವಿನಲ್ಲಿ ಈ ಥರದ್ದು ಬುಲೆಟ್ನ ಬಳಕೆ ಮಾಡಿದ್ದಾರೆ. ಗೈಸ್, ಬುಲೆಟಲ್ಲಿ ವಿಲಿ ಮಾಡುವ ಜಬ್ ತಕ್ ಹೇ ಜಾನ್ ಅಂತ ಶಾರುಖ್ ಖಾನ್ ಮೂವಿ ಏನಿತ್ತಲ್ಲ, ಆ ಮೂವಿನಲ್ಲಿ ಈ ಥರದ ಬುಲೆಟ್ನ ಬಳಕೆ ಮಾಡೋರೆ. ಅದಕ್ಕೆ ಬುಲೆಟ್ನ ಇಲ್ಲಿ ನಿಲ್ಸವ್ರೆ. ಸದ್ಯಕ್ಕೆ ಚಾಲು ಮಾಡೋಣ ಬನ್ನಿ. ಇದೆಲ್ಲ ಸಖತ್ ಫನ್ ಅನ್ಸುತ್ತೆ ನನಗೆ. ಇನ್ನು ಪ್ಯಾಂಗಾಂಗ್ ಲೇಕ್ನ ಮುಖ್ಯ ಅಧ್ಯಾಯ ನೋಡಿ ಇದು. ಹೇಗೆ ಅಂದರೆ ಇಲ್ಲಿ ನಿಮಗೆ ಸ್ವಲ್ಪ ಡಾರ್ಕ್ ಕಲರ್ ನೀರು ಕಾಣಿಸ್ತಿದೆ ಅಲ್ವಾ, ಸ್ವಲ್ಪ ಮಣ್ಣು ಥರ ಕಾಣಿಸ್ತಿದೆ. ಅಲ್ಲಿ ನೋಡಿದ್ರೆ ಸ್ವಲ್ಪ ಬ್ಲೂ ಕಾಣಿಸ್ತಿದೆ, ಒಳಗೆ ಸ್ವಲ್ಪ ಡೀಪ್ ಬ್ಲೂ ಕಾಣಿಸ್ತಿದೆ, ಈ ಕಡೆ ಸ್ವಲ್ಪ ಡಾರ್ಕ್ ಬ್ಲೂ ಕಾಣಿಸ್ತಿದೆ, ಈ ಕಡೆ ಸ್ವಲ್ಪ ಲೈಟ್ ಬ್ಲೂ ಕಾಣಿಸ್ತಿದೆ. ಏನಕ್ಕೆ ಈ ಥರ ಅಂತಂದರೆ ಕೆಳಗಡೆ ಏನು ಎಷ್ಟು ಆಳ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಅದು. ಜೊತೆಗೆ ಈ ದಡದಲ್ಲಿ ಏನಕ್ಕೆ ಈ ಥರ ಕಾಣುತ್ತೆ ಅಂದರೆ ಶೇಡ್ಸು ಇದು ಹಿಂಗೆ ಬಂದು ಹೊಡೆಯುವಾಗ ಇದ್ರ ಜೊತೆ ಮಣ್ಣು ಮಿಕ್ಸ್ ಆಗುತ್ತೆ, ಈ ಥರ ಕಲರ್ ಚೇಂಜ್ ಆಗುತ್ತೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಫುಲ್ಲು ಬ್ಲೂ ಸ್ಕೈ ನಿಮಗೆ ತೋರಿಸ್ಬೇಕು ಅಂತ ಆಸೆ ಇತ್ತು. ಆದರೆ ಏನು ಮಾಡ್ತೀರಾ, ಆವಾಗಿಂದನೂ ಮೋಡ ಮುಚ್ಕೊಂಡೇ ಇದೆ, ಇನ್ನೂ ಜಾಸ್ತಿ ಆಗ್ತಿದೆ. ಹಾಗಾಗಿ ಅನ್ನಿಸ್ತು ನನಗೆ ಇಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ. ಸೊ ಲೆಟ್ಸ್ ಗೋ ಫಾರ್ವರ್ಡ್. ದೆನ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ